ಹೈ ಗೈಸ್, ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಟೈಮು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ, ಅಂದ್ರೆ ಸಾರಿ, ಈ ಸೀಸನ್ ನ ಮೊದಲನೇ ಮ್ಯಾಚ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೀತು, RCB ವರ್ಸಸ್ GT. ಸೊ ಇದನ್ನ ನಾವು ಸಕ್ಸಸ್ಫುಲ್ ಆಗಿ ಸೋತಿದೀವಿ. ಸೊ ಈ ಸೋಲೋದಕ್ಕೆ ಒಂದಷ್ಟು ಕಾರಣಗಳು ಏನು ಅನ್ನೋದನ್ನ ನಾವು ಅಂದ್ರೆ ಮ್ಯಾಚ್ ಅನಾಲಿಸಿಸ್ ನ ಮಾಡ್ಕೊಂಡ್ ಬರೋಣ. ಸೊ ಯಾವ ರೀತಿ ಇತ್ತು ಮ್ಯಾಚು, ಎಲ್ಲಿ ನಾವು ಡೌನ್ ಫಾಲ್ ಆದ್ವಿ, ಸೊ ಅದನ್ನೆಲ್ಲ ಮಾತಾಡ್ಕೊಂಡ್ ಬರೋಣ. ಫಸ್ಟ್ ನಾವು ಮೊದಲನೇದಾಗಿ ನಾವು ಟಾಸ್ ನ ಸೋಲ್ತೀವಿ. ಸೊ ಅಲ್ಲೇ ನಮ್ಗೆ ಮೇಯ್ನ್ ಆಗಿ ನಮ್ಗೆ ಹೊಡ್ತಾ ಬೀಳೋದು. ಯಾಕೆ ಅಂದ್ರೆ ಸಿಕ್ಕಾಪಟ್ಟೆ ಡ್ಯೂ ಬರ್ತಾ ಇತ್ತು ಮ್ಯಾಚ್ ಅಲ್ಲಿ. ನಾವು ಟಾಸ್ ನ ಸೋತ್ಬಿಟ್ಟು ನಮ್ಗೆ ಅನ್ಫಾರ್ಚುನೇಟ್ಲಿ ಬ್ಯಾಟಿಂಗ್ ಸಿಕ್ತು. ಸೊ ಅವ್ರು ಬೌಲಿಂಗ್ ಮಾಡ್ತೀನಿ ಅಂತ ಒಪ್ಕೊಂಡ್ರು. ಸೊ ಅದ್ರಲ್ಲೇ ಒಂದ್ ಸ್ವಲ್ಪ ಜಾಸ್ತಿ ಡ್ಯೂ ಬಿಡ್ತಾ ಇತ್ತು. ನಾವು ಇನ್ನ ಜಾಸ್ತಿ ಟಾರ್ಗೆಟ್ ನ ಸೆಟ್ ಮಾಡ್ಬೇಕಿತ್ತು. 200+ ಸೆಟ್ ಮಾಡ್ಬೇಕಿತ್ತು. ಸೊ ಅದು ಕೂಡ ಸಾಲ್ತಾನೆ ಇರಲಿಲ್ಲ, ಅಷ್ಟೊಂದು ಡ್ಯೂ ಬೀಳ್ತಾ ಇತ್ತು. ಸೊ ಅದಕ್ಕೋಸ್ಕರನೇ ನಾವು ಫಸ್ಟ್ ಈಗ ಬ್ಯಾಟಿಂಗ್ ಆಡಕ್ಕೆ ಅನ್ಕೊಂಡ್ ಬಂದ್ವಿ. ಸೊ ಆ ಪಿಚ್ ಅಲ್ಲಿ ಸ್ವಲ್ಪ ಗ್ರೀನ್ ಗ್ರೀನ್ ಇದಕ್ಕೆ ಲೇಯರ್ ಕಾಣಿಸ್ತಾ ಇತ್ತು. ಸೊ ಆಗಿದ್ದಾಗ ಬಾಲ್ ಒಂಥರ ಸ್ಕಿಡ್ ಆಗಿ ಬರೋದಿರ್ಬೋದು, ಇದಾಗಿರ್ಬೋದು. ಸೊ ಬ್ಯಾಟಿಂಗ್ ಕರೆಕ್ಟ್ ಆಗಿ ಬರ್ತಿರ್ಲಿಲ್ಲ. ಸೊ ಕನ್ವಿನ್ಸಿಂಗ್ ಆಗಿ ಯಾರು ಕೂಡ ಕಾಣ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರನೇ ಫಸ್ಟ್ ನಮ್ದೆಲ್ಲ ವಿಕೆಟ್ ಬಿದ್ದಾಗಿತ್ತು. ಆಮೇಲೆ ಓಡಾಡ್ತಾ ಓಡಾಡ್ತಾ ಅದು ಸರಿಯಾಗಿ ಬಿಡುತ್ತೆ ಪಿಚ್ಚು, ಮತ್ತೆ ಜೊತೆಗೆ ಡ್ಯೂ ಕೂಡ ಬೀಳ್ತಿರೋ ಕಾರಣದಿಂದ ನಮ್ದು ಇದು ಮ್ಯಾಚ್ ಈಗ ಡೌನ್ ಫಾಲ್ ಆಗಿದ್ದು. ಸೊ ಫಸ್ಟ್ ಅನಾಲಿಸಿಸ್ ಮಾಡ್ಕೊಂಡ್ಬರೋಣ ಬನ್ನಿ. ಒಂದ್ ಕಡೆಯಿಂದ ಬ್ಯಾಟಿಂಗ್ ಅನಾಲಿಸಿಸ್. ಸೊ ಯಾವ ರೀತಿ ಇತ್ತು ನಮ್ಮ ಟೀಮ್ದು ಬ್ಯಾಟಿಂಗು, ಸೊ ಅದೆಲ್ಲ ಯಾವ ರೀತಿ ಇತ್ತು ಅಂತ ನೋಡ್ಕೊಂಡ್ಬರೋಣ ಬನ್ನಿ. ಸೊ ಫಸ್ಟ್ ಓಪನಿಂಗ್ ಪೇರ್ ನಮ್ಮ ಫಿಲ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಅವ್ರು ಬರ್ತಾರೆ. ಸೊ ವಿರಾಟ್ ಕೊಹ್ಲಿ ಅವ್ರು ಬಂದಾಗ ಫಸ್ಟ್ ಓವರ್ ನಮ್ಗೆ ಫಿಲ್ ಸಾಲ್ಟ್ ಒಂದು ಕ್ಯಾಚ್ ಬಿಡ್ತಾರೆ. ಸೊ ಅವಾಗ ಒಂದು ಹೋಪ್ ಇತ್ತು. ಸೊ ಇವತ್ತು ಏನೋ ಒಂದು ಮಾಡಿ ದಬಾಕ್ತಾರೆ ಅನ್ನೋದು ಒಂದು ಹೋಪ್ ಇತ್ತು. ಬಟ್ ಆದ್ರೆ ಇನ್ನೇನು ಮಾಡಕ್ಕಾಗಲ್ಲ. ಸೊ ಫಸ್ಟ್ ಬಾಲೆ ವಿರಾಟ್ ಕೊಹ್ಲಿ ಅವರು 4 ಕೂಡ ಹೊಡಿತಾರೆ. ಸೊ ಆದ್ರೂ ಕೂಡ ಇನ್ನೇನು ಮಾಡಕ್ಕಾಗಲ್ಲ. 7 ರನ್ಗೆ ಕ್ಯಾಚ್ ಕೊಟ್ಬಿಟ್ಟು ಹೊರಟೋಗ್ತಾರೆ. ಸೊ ಕರೆಕ್ಟ್ ಆಗಿ ಫೀಲ್ಡರ್ ನ ನಿಲ್ಸಿರ್ತಾರೆ. ಆ ಫೀಲ್ಡರ್ ಗೆ ಕರೆಕ್ಟ್ ಆಗಿ ತಗೊಂಡೋಗ್ಬಿಟ್ಟು ಹಂಗೆ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಕ್ಯಾಚ್ ಹಿಡಿಯಕ್ಕೆ ಪ್ರಾಕ್ಟೀಸ್ ಕೊಡ್ತಾ ಇರ್ತಾರೆ. ಸೊ ಆ ರೀತಿ ಕೊಟ್ಟಂಗೆ ಇತ್ತು ಅದು ಕ್ಯಾಚು. ಸೊ ಇನ್ನೇನ್ ಮಾಡಕ್ಕಾಯ್ತದೆ ಅನ್ಕೊಂಡು ಹಂಗೆ ಒಂದ್ ಸ್ವಲ್ಪ ಕಾಂಟ್ರಿಬ್ಯೂಷನ್. ಮತ್ತೆ ನೆಕ್ಸ್ಟ್ ಪಡಿಕಲರ್ ಬಂದ್ರು. ಸೊ ಪಡಿಕಲರ್ ಬಂದ ತಕ್ಷಣ ಅವರು ಕೂಡ ಫಸ್ಟ್ ಬಾಲೆ 4 ಹೊಡೆದ್ರು. ಸೊ ಫಸ್ಟ್ ಬಾಲೆ 4 ಹೊಡ್ಬಿಟ್ಟು ಅವರು ಆಲ್ಮೋಸ್ಟ್ ಅವ್ರು ವಿಕೆಟ್ಗಳು ಬಿದ್ದಿರೋದನ್ನ ಗಮನಿಸಿದ್ರೆ, ನಮ್ಮ RCB ಮೊದಲನೇ ಸೀಸನ್ ಬಂದಿರಲ್ಲ ಅವಾಗಿಂದನ ಗಮನಿಸಿದ್ರೆ, ಅವ್ರು ವಿಕೆಟ್ ಬಿಟ್ಟು ಹೊಡೆಯಕ್ ಹೋದಾಗ್ಲೇ ಅವ್ರು ಆಲ್ಮೋಸ್ಟ್ ವಿಕೆಟ್ ಬಿದ್ದಿರೋದು. ಸೊ ಈ ಸಲನು ಕೂಡ ಅಷ್ಟೇ 4 ಹೊಡೆದ್ರು. ನೆಕ್ಸ್ಟ್ ವಿಕೆಟ್ ಬಿಟ್ಬಿಟ್ಟು ಹೊಡೆಯಕ್ಕೆ ಅನ್ಕೊಂಡು ನೋಡಿದ್ರು, ಟಿಲಿನರ್ಕ ನಮ್ಮ ಮಿಯಾ ಭಯ್ಯ ಆರ್ಸೋರು ವಿಕೆಟ್ ನ. ಸೊ ಏನ್ ಹೇಳೋದು ನಮ್ಮ ಸಿರಾಜ್ ಬೈಗೆ, ನನ್ನನ್ನೇ ಬಿಡ್ತೀರಾ ಮಕ್ಕಳ, ನಿಮ್ಗೆ ಐತೆ ತಗೊಳ್ಳಿ ಅನ್ಕೊಂಡು ಇವಾಗ ಮ್ಯಾಚ್ ಪರ್ಫಾರ್ಮೆನ್ಸ್ ಮಾಡ್ದಂಗಿತ್ತು. ಸೊ ಅಷ್ಟು ಸಕಲ ಪರ್ಫಾರ್ಮೆನ್ಸ್ ಮಾಡೋರು. ಸೊ ಬೌಲಿಂಗ್ ಅಲ್ಲ ಅಷ್ಟೇ ಅಲ್ಲ, ಫೀಲ್ಡಿಂಗ್ ಅಲ್ಲಿ ನೋಡ್ಬೇಕಿತ್ತು ನೀವು. ಯಪ್ಪ, ಏನ್ ಪರ್ಫಾರ್ಮೆನ್ಸ್. ಅಲ್ಲಿ ಬೀಳ್ತಾರೆ ಅಂತ ಬಾಲ್ ಇಲ್ಲಿಂದಾನೇ ಎಗ್ರ ಓಡ್ ತಡೀತವ್ರೆ. ಒಬ್ಬ ಫಾಸ್ಟ್ ಬೌಲರ್ ಆಗಿ ಅಷ್ಟೊಂದು ಎಫರ್ಟ್ ಆಗಿ ತಲೆದನ್ನ ನೋಡ್ತಾರೆ, ಖುಷಿ ಆಗತ್ತೆ. ಬಟ್ ಆದ್ರೆ ನಮ್ಮ RCB ಮೇಲ್ಗಡೆ ಈ ತರ ಪರ್ಫಾರ್ಮೆನ್ಸ್ ನ ಮಾಡಿದ್ರು. ಮೊದಲನೇ ಮ್ಯಾಚ್ ಅಲ್ಲಿ ಆ ತರ ಹೊಡ್ಸ್ಕೊಂಡಿದ್ರು 54 ರನ್. ಈ ಮ್ಯಾಚ್ ಅಲ್ಲಿ ಏನ್ ಗುರು, 19 ರನ್ನು 4 ಓವರ್ಗೆ 3 ವಿಕೆಟ್ ಎತ್ಕೊಂಡಿದ್ದಾರೆ. ಅದು ಇಂಪಾರ್ಟೆಂಟ್ ವಿಕೆಟ್ಗಳು. ಸೊ ಯಾರನ್ನ, ನಮ್ಮ ಸಾಲ್ಟು, ಪಡಿಕಲ್ಲು, ಲಿವಿಂಗ್ಸ್ಟನ್, ಸೊ 3 ಜನನು ಕೂಡ ಎತ್ಕೊಂಡಿದ್ದಾರೆ. ಸೊ ಚೆನ್ನಾಗಿ ಆಡ್ತಿದ್ದವ್ರನ್ನ ಅವ್ರನ್ನೇ ತಗೊಂಡ್ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ನಮ್ಮ ಸಾಲ್ಟ್ ಒಂದು 6 ಹೊಡಿತಾರೆ. ಇಯರ್ಸ್ ಮೀಟರ್ 105 ಮೀಟರ್ ಹೊಡಿತಾರೆ ಗ್ರೌಂಡ್ ಇಂದ ಆಚೆಗೆ. ಸೊ ನೆಕ್ಸ್ಟ್ ಹೊಸ ಬಾಲ್ ತರ್ತಾರೆ. ಸೊ ನೆಕ್ಸ್ಟ್ ಬಾಲೆ ವಿಕೆಟ್. ಅವರು ಕೂಡ ವಿಕೆಟ್ ಬಿಟ್ಟು ಹೊಡೆಯಕಂತ ಹೋಗಿದ್ರು. ಸೊ ನೆಕ್ಸ್ಟ್ ಬಾಲೆ ವಿಕೆಟ್ ಮಾಡಿದ್ರು ನಮ್ಮ ಸಿರಾಜ್ ಭಯ್ಯ. ಸೊ DSP ಭಯ್ಯ ನಮ್ಮ ಮೇಲೆ ಈ ತರ ಆಡ್ಬೇಕಿತ್ತ, ಯಾಕೆಂದ್ರೆ ಕೋಪ ಇತ್ತು. ಈ ಕೋಪ ತೋರ್ಸ್ಬಿಟ್ರು ನಮ್ಮ ಮೇಲೆ. ಅಷ್ಟೊಂದು ಕೋಪ ಐತೇನೋ, ನನ್ನೇ ಬಿಟ್ಬಿಟ್ರೆ ನಮ್ಮ ಮಕ್ಕಳ ತಗೊಳ್ಳಿ ನಿನ್ಗೆ ಐತೆ ಅಂತ. ಸೊ ಆ ರೀತಿ ಪರ್ಫಾರ್ಮೆನ್ಸ್ ಮಾಡ್ದಂಗಿತ್ತು. ನೆಕ್ಸ್ಟ್ ಲಿವಿಂಗ್ಸ್ಟನ್ 50 ಹೊಡೆದ್ರು. ಅವ್ರು ಇರೋದ್ರಿಂದ ಒಂದ್ ಸ್ವಲ್ಪ ಕಾಂಟ್ರಿಬ್ಯೂಷನ್ ಸಿಕ್ತು. ಇಲ್ಲಾಂದ್ರೆ ನಾವು ಎಷ್ಟಕ್ಕೋ ಕಚ್ಕೊಬಿಡ್ತಿದ್ವಿ. ನೆಕ್ಸ್ಟ್ ಲಿವಿಂಗ್ಸ್ಟನ್, ಟೀಮ್ ಡೇವಿಡ್, ಸೊ ಇಬ್ರು ಕೂಡ ಒಂದ್ ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡಿ ನಾವು ಒಂದ್ ಫೈನಲ್ ಆಗಿ. ಸೊ 169 ಟಾರ್ಗೆಟ್ ಮಾಡಿದ್ವಿ. 170 ಟಾರ್ಗೆಟ್ ಕೊಟ್ವಿ. 169 ಹೊಡೆದ್ವಿ, 170 ಟಾರ್ಗೆಟ್ ಕೊಟ್ವಿ. ಸೊ ಕುರ್ನಾಲ್ ಪಾಂಡ್ಯ ಔಟ್ ಆಗಿದ್ದು ಒಳ್ಳೆ ಚಿಕ್ಕ ಮಕ್ಳು ಕ್ಯಾಚ್ ಕೊಟ್ಬಿಟ್ಟು ಹೋದಂಗಿತ್ತು. ಅದೇ ಟೆಸ್ಟ್ ಮ್ಯಾಚ್ ಆಡ್ಬಿಟ್ಟು ಕ್ಯಾಚ್ ಕೊಡ್ತಾರಲ್ಲ ಬೌಲರ್ದಿಂದ. ಸೊ ಆ ರೀತಿ ಇತ್ತು. ಸೊ ಬಿಟ್ಟಾಗ ಅನ್ಫಾರ್ಚುನೇಟ್ಲಿ ಇನ್ನೇನು ಮಾಡಕ್ಕಾಗಲ್ಲ. ಒಂದು ಹಾಫ್ ಟೈಮ್ ಆಗಿದೆ. ಅಟ್ಲೀಸ್ಟ್ ಬೌಲಿಂಗ್ ಅಲ್ಲಿ ಯಾರು ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ಅನ್ಕೊಂಡ್ವಿ. ಬಟ್ ಬೌಲಿಂಗ್ ಅಲ್ಲೂ ಕೂಡ ಬೇರೆ ವಹಿಸ್ಕೊಂಡ್ರು. ಸೊ ಅದಾದ್ಮೇಲೆ ಅವ್ರ ಬ್ಯಾಟಿಂಗ್ ಬಂದ್ರು. ಅವ್ರ ಬ್ಯಾಟಿಂಗ್ ಬಂದಾಗ ನೀವು ಬೀಳ್ತಾನೆ ಅಂತ ಇನ್ನೇನು ಮಾಡಕ್ ಆಯ್ತಿರ್ಲಿಲ್ಲ. ಸೊ ಫಸ್ಟ್ ಓಪನಿಂಗ್ ಪೇರ್ ಸಾಯಿ ಕಿಶೋರ್ ಮತ್ತೆ ಸಾಯಿ ಸುದರ್ಶನ್ ಮತ್ತೆ ಶುಭ್ಮನ್ ಗಿಲ್ಲು. ಸೊ ಶುಭ್ಮನ್ ಗಿಲ್ಲು ಅಷ್ಟೊಂದೇನು ಕನ್ವಿನ್ಸಿಂಗ್ ಆಗಿ ಕಾಡ್ಲಿಲ್ಲ. 14 ರನ್. ಸೊ ಔಟ್ ಆಗಿ ಹೋಯ್ತಾನೆ ಇದ್ರು. ಸೊ ಈ ತರ ಒಂದು ಹೋಪ್ ಇತ್ತು. ಬಟ್
ಸಾಯಿ ಸುದರ್ಶನ್ ಅವರು 49 ಔಟ್ ಅವರು 50 ಮಾಡ್ಲಿಲ್ಲ. ಸೊ ನಮ್ಗೆಲ್ಲ ಒಳ್ಳೇದಾಗಬೇಕು ಅಂತ ಅನ್ಕೊಂಡಿದ್ವಿ. ಬಟ್ ಅವ್ರ ಕಡೆ ತುಂಬಾ ಚಾನ್ಸ್ಗಳು ಕೊಟ್ರು. ಅಂದ್ರೆ ಕ್ಯಾಚ್ ಕೊಡೋಗಿರ್ಬೋದು, ಮತ್ತೆ ಸ್ಟೆಂಪ್ ಔಟ್ ಆಗಿರ್ಬೋದು. ಸೊ ಈ ರೀತಿ ಕ್ಯಾಚ್ಗಳು ಕೊಟ್ರು. ತಿವಾಟಿ ಅನ್ನೋ ಒಂದು ಕ್ಯಾಚ್ ಬಿಟ್ರು ಟೀಮ್ ಡೇವಿಡ್ ಅವ್ರದ್ದ ಅನ್ಸುತ್ತೆ. ಸೊ ಈ ರೀತಿ ಕ್ಯಾಚ್ಗಳನ್ನ ಬಿಟ್ರು. ಸೊ ನಮ್ ಕಡೆ ಅಷ್ಟೊಂದೇನು ಕ್ಯಾಚ್ಗಳನ್ನ ಬಿಟ್ಲೇ ಇಲ್ಲ ನಮ್ ಕಡೆ ಕ್ಯಾಚ್ಗಳನ್ನ. ಸೊ ಆದ್ರೂ ಕೂಡ ನಾವು ಮ್ಯಾಚ್ನಾಗ ಗೆಲ್ಲಕ್ ಆಗ್ಲಿಲ್ಲ. ಯಾಕೆ ಅಂದ್ರೆ ಹೇಳದ್ನಲ್ಲ, ಡ್ಯೂ ಬೀಳ್ತಾ ಇತ್ತು, ಮತ್ತೆ ಜೊತೆಗೆ ಹೊಡೆದಿದಂತ ರನ್ ಕೂಡ ಕಡಿಮೆ. ಅಂದ್ರೆ ಅವ್ರಿಗೆ ನಾವು ಪ್ರೆಷರ್ ನ ಕ್ರಿಯೇಟ್ ಮಾಡಕ್ ಆಗ್ತಿರ್ಲಿಲ್ಲ. ಅದ್ರಿಂದ ಅವ್ರು ಈಸಿಯಾಗಿ ಚೇಂಜ್ ಮಾಡ್ಕೊಂಡ್ ಬಂದ್ರು. ಸೊ ಸುಮನ್ ಗಿಲ್ ಔಟ್ ಆಗ್ತಿದಂಗೆ ಬಟ್ಲರ್ ಅವ್ರು ಬಂದ್ರು. ಅವರು ಕೂಡ ಅಂದ್ರೆ ಅಷ್ಟೊಂದು ಈಗ ಒಂದು 200+ ಏನಾದ್ರು ಟಾರ್ಗೆಟ್ ಏನಾದ್ರು ಕೊಟ್ಟಿದ್ರು ಅಂದ್ರೆ ಅಟ್ಲೀಸ್ಟ್ ನಮ್ಮ ಸ್ಕೋರ್ ಬೋರ್ಡ್ ಪ್ರೆಷರ್ ಇರೋದು. ಸೊ ಅವಾಗ ಇವರು ಹೊಡೆದ್ಬಿಟ್ಟು ಔಟ್ ಆಗೋಂತ ಚಾನ್ಸಸ್ ಇತ್ತು. ಸೊ ಇವ್ರು ಆರಾಮಾಗಿ ಹೋಗ್ತಿದೆ ರನ್ ರೇಟ್. ಇವ್ರು ರನ್ ರೇಟ್ ಎಷ್ಟು ಬೇಕೋ ಅಷ್ಟು, ಅಂದ್ರೆ ರನ್ ಎಷ್ಟು ಬೇಕೋ ಸೊ ಅಷ್ಟ್ ಮಾತ್ರ ಇವರು ಫೋಕಸ್ ಮಾಡ್ಕೊಂಡು ನೀಟಾಗಿ ಎಲ್ಲ ಹೊಡ್ಕೊಂಡು ಹೋಗ್ತಾ ಇದ್ರು. ನೀಟಾಗಿ ಹೊಡ್ಕೊಂಡು ಹೋಗೋದ್ರಲ್ಲಿ ಕೊಹ್ಲಿ ಬಿಗ್ ಓವರ್ನು ಕೂಡ ಹೊಡೆದ್ರು. ಒಂದೊಂದು ಮಧ್ಯದಲ್ಲಿ ಕುರ್ನಾಲ್ ಪಾಂಡ್ಯ ಆಗಿರ್ಬೋದು. ಸೊ ಸುಮಾರು ಜನ 16-17 ರನ್ನು ಈ ಪಿಡಿ ಜಚ್ಚಿದ್ರು. ಸೊ ಈ ರೀತಿ ಇರೋದ್ರಿಂದ ಕನ್ವಿನ್ಸಿಂಗ್ ಆಗಿ ಗೆದ್ರು. ನೆಕ್ಸ್ಟ್ 49ಗೆ ಸಾಯಿ ಸುದರ್ಶನ್ ಔಟ್ ಆದ್ರು. ನೆಕ್ಸ್ಟ್ ರುದರ್ಫೋರ್ಡ್ ಬಂದ್ರು. ಅವರು ಕೂಡ ವೆಸ್ಟ್ ಇಂಡೀಸ್ ಪ್ಲೇಯರ್ 18 ಬಾಲ್ 30 ರನ್ ಅವರು ಕೂಡ ಬರೆದ್ಬಿಟ್ಟು ಸೊ ಮ್ಯಾಚ್ ನ ಕ್ಲೋಸ್ ಮಾಡಿದ್ರು. ಇದೇ ಆಗಿದ್ದು ಮೇನ್ ಆಗಿ ನಾವು ಟಾಸ್ ಸೋತಿ ನಾವು ಬ್ಯಾಟಿಂಗ್ ಮಾಡಿದ್ದು ಒಂದು ರೀಸನ್. ಅದ್ರೆ ಇನ್ನೊಂದು ಹೈಯೆಸ್ಟ್ ಡ್ಯೂ ಬರ್ತಾ ಇತ್ತು. ಜೊತೆಗೆ ನಾವು ಸ್ಕೋರ್ ಕೂಡ ಮಾಡಕ್ ಆಗ್ಲಿಲ್ಲ. ಸೊ ನಮ್ಮ ಟಾಪ್ ಬ್ಯಾಟರ್ಸ್ ಗಳು ಪೂರ್ತಿ ಡೌನ್ ಫಾಲ್ ಆಗ್ಬಿಟ್ರು. ಇನ್ನ ನೆಕ್ಸ್ಟ್ ಲಿವಿಂಗ್ಸ್ಟನ್ ಮತ್ತೆ ಟೀಮ್ ಡೇವಿಡ್ ಮತ್ತೆ ಜಿತೇಶ್ ಶರ್ಮಾ ನಾವು ಮರೆಯೋ ಹಾಗೆ ಇಲ್ಲ. ಸೊ ಜಿತೇಶ್ ಶರ್ಮಾ ಮತ್ತೆ ಟೀಮ್ ಡೇವಿಡ್ ಮತ್ತೆ ಲಿವಿಂಗ್ಸ್ಟನ್ ಇಂದಾನೆ ನಾವು 170ನ ನಾವು ಕ್ರಾಸ್ ಮಾಡಕ್ ಆಗಿದ್ದು. ಸೊ ಇಷ್ಟೆಲ್ಲ ಕಾರಣಗಳಿಂದ ನಾವು RCB ಮ್ಯಾಚ್ ನ ಸೋತ್ವಿ. ಬಟ್ ಆದ್ರೂ ಕೂಡ ನಾವು ನಮ್ ಟೀಮ್ ನ ಬಿಟ್ಕೊಡಕ್ ಆಗಲ್ಲ. ಸೊ ಗೆಲ್ಲಿ ಸೋಲಿ ನಮ್ ಟೀಮೇನೆ. ಸೊ ಗೆದ್ದಾಗ ಮಾತ್ರ ನಮ್ ಟೀಮ್, ಸೋತ ಮಾತ್ರ ನಮ್ ಟೀಮ್ ಅನ್ನೋ ಜೈಮನ್ನ ನಮ್ದಲ್ವೇ ಅಲ್ಲ. ಸೊ ಒಟ್ನಲ್ಲಿ ನಾವು RCB ಮ್ಯಾಚ್ ಇವತ್ತೊಂದು ಸೋತ್ವಿ. ಸೊ ನೆಕ್ಸ್ಟ್ ಮ್ಯಾಚ್ ಕೂಡ ನಾವು ಗೆಲ್ತೀವಿ ಅಂತ ಹೇಳ್ತಾ ಈ ಸಲ ಕಪ್ನು ಕೂಡ ನಾವು ಹೊಡಿತೀವಿ. ಇವತ್ತು ಮ್ಯಾಚ್ ಸೋತಿರೋದ್ರಿಂದ 1000 ರನ್ ರೇಟ್ ನೆಟ್ ರನ್ ರೇಟ್ ಇಳೋಗ್ಬಿಡ್ತು. ಪರವಾಗಿಲ್ಲ ಗೈಸ್, ನೆಕ್ಸ್ಟ್ ನಾವು ಒಳ್ಳೊಳ್ಳೆ ಮಾರ್ಜಿನ್ ಅಲ್ಲಿ ಗೆದ್ಕೊಂಡ್ ಬರ್ತೀವಿ. ಸೊ ಈ ಸಲ ಕಪ್ ಕೂಡ ಹೊಡಿತೀವಿ ಅಂತ ಹೇಳ್ತಾ ಈ ಹೋಪ್ನ ನಾವು ಇದೇ ರೀತಿ ಇಟ್ಕೊಳ್ಳೋಣ. ಸೊ ಜೈ RCB. ಸೊ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಲ್ಲ, ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ವಿಡಿಯೋನ ನೋಡಿದ್ದೀರಾ, ಸೊ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಗೈಸ್. ಬೈ ಗೈಸ್. ಜೈ RCB.